ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇನ್ ಬಯಾಲಜಿ ಫಾರ್ FA2. ಈ ಸಲ ಸಿಲೆಬಸ್ ನಲ್ಲಿ ಒಂದೇ ಒಂದು ಬಾಟ್ನಿ ಚಾಪ್ಟರ್ ಇದೆ, ಅದು ಈಸಿ ಚಿಲ್ಡ್ರೆ ಚಾಪ್ಟರ್. ಆರಾಮಾಗಿ ಆ ಚಾಪ್ಟರ್ ನಿಂದ ಆನ್ಸರ್ ಮಾಡಿ ನೀವು ಸ್ಕೋರ್ ಮಾಡಬಹುದು. 3 ಚಾಪ್ಟರ್ಸ್ ಗಳು ಈ ಟೆಸ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಪ್ರತಿ ಮೈಕ್ರೋಬಿಗೆ ಒಂದು ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟ್ ಗೆ ಒಂದು ಕೆಲಸ ಇರುತ್ತೆ. ಅದನ್ನ ಕಲ್ತ್ಕೊಂಡ್ ಬಿಟ್ರೆ ಹೆಂಗೆ ಉಲ್ಟಾ ಪಲ್ಟಾ ಮಾಡಿ ಕೇಳಿದ್ರು ನೀವು ಈಸಿಯಾಗಿ ಬರೀಬಹುದು. ಈ ತರ ಕ್ವಶನ್ಸ್ ಅನ್ನ ಕೇಳ್ಬಿಟ್ರಂತೂ ಸೂಪರ್ ಈಸಿ. ಹೇಗಿಷ್ಟು ಕಾಸೆಟಿವ್ ಏಜೆಂಟ್ಸ್ ಅನ್ನ ಮೆನ್ಷನ್ ಮಾಡಿ ಅಂತ ಕೇಳ್ಬಿಡ್ಬಹುದು. ಔಟ್ ಆಫ್ ಅಂದ್ರೆ 5 ಔಟ್ ಆಫ್ 5 ಈಸಿ ಆಗಿ ಸಿಕ್ಬಿಡುತ್ತೆ ನಿಮ್ಗೆ. FA2 ಹತ್ರ ಬರ್ತಿದೆ, ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೊಡಿ 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 ಅಂತ ಪ್ರತಿಯೊಂದು ಯೂಟ್ಯೂಬ್ ವಿಡಿಯೋ ಕೆಳಗೂ ಕಾಮೆಂಟ್ ಮಾಡ್ತಾ ಇದ್ದೀರಾ. ಸೊ ವಿ ಬ್ರಿಂಗ್ ಟು ಯು ದ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇನ್ ಬಯಾಲಜಿ ಫಾರ್ FA2. ಈ ಸಲ ಸಿಲೆಬಸ್ ನಲ್ಲಿ ಒಂದೇ ಒಂದು ಬಾಟ್ನಿ ಚಾಪ್ಟರ್ ಇದೆ, ಅದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸಿಕ್ಕಾಪಟ್ಟೆ ಈಸಿ ಚಿಲ್ಡ್ರೆ ಚಾಪ್ಟರ್. ಆರಾಮಾಗಿ ಆ ಚಾಪ್ಟರ್ ನಿಂದ ಆನ್ಸರ್ ಮಾಡಿ ನೀವು ಸ್ಕೋರ್ ಮಾಡಬಹುದು. ಆ ಚಾಪ್ಟರ್ ನಲ್ಲಿ ಹೆಸರಿಗೆ ತಕ್ಕಂತೆ ಯು ಹ್ಯಾವ್ ದ ನೇಮ್ಸ್ ಆಫ್ ಮೈಕ್ರೋಬ್ಸ್. ಬೇರೆ ಬೇರೆ ಮೈಕ್ರೋಬ್ಸ್ ನಾವು ನಮ್ಮ ಡೈಲಿ ಲೈಫ್ ನಲ್ಲಿ ಹ್ಯೂಮನ್ಸ್ ಹೇಗೆಲ್ಲ ಯೂಸ್ ಮಾಡ್ಕೊಳ್ತೀವಿ ಅದ್ರ ಬಗ್ಗೆನೇ ಆ ಪೂರ್ತಿ ಚಾಪ್ಟರ್ ಇರೋದು. ಸೊ ಈ ಚಾಪ್ಟರ್ ನಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಕಷ್ಟ ಇಲ್ಲ, ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಚಾಲೆಂಜ್ ಆಗ್ಬೋದು. ಸೊ ಚಾಪ್ಟರ್ ನಲ್ಲಿ ಏನೆಲ್ಲ ಎಕ್ಸಾಂಪಲ್ಸ್ ಇದೆ ಅದನ್ನ ನಾನು 3 ಸ್ಲೈಡ್ ನಲ್ಲಿ ನಿಮಗೆ ಕೊಟ್ಟಿದ್ದೀನಿ. ದಿಸ್ ಇಸ್ ಸ್ಲೈಡ್ ನಂಬರ್ 1, ಸ್ಲೈಡ್ ನಂಬರ್ 2, ಸ್ಲೈಡ್ ನಂಬರ್ 3. ಈ 3 ಸ್ಲೈಡ್ ನಲ್ಲಿ ಏನೆಲ್ಲ ಎಕ್ಸಾಂಪಲ್ಸ್ ಇದೆಯೋ ಅಷ್ಟು ಕೂಡ ಲಿಸ್ಟ್ ಆಗಿದೆ. ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ನಲ್ಲಿ ಮೈಕ್ರೋಬ್ಸ್ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ, ಯಾವ ವಿಷಯಕ್ಕೆ ಯೂಸ್ ಮಾಡ್ತೀವಿ. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಹೆಂಗೆ ನಾವು ಮೈಕ್ರೋಬ್ಸ್ ಇಂದ ಒಬ್ಟೇನ್ ಮಾಡ್ತೀವಿ, ಯಾವ ಮೈಕ್ರೋಬ್ ಇಂದ ಯಾವ ಪ್ರಾಡಕ್ಟ್ ಸಿಗುತ್ತೆ, ಆ ಪ್ರಾಡಕ್ಟ್ ಬೆನಿಫಿಟ್ ಏನು. ಮೆಜಾರಿಟಿ ಆಫ್ ದ ಚಾಪ್ಟರ್ 70% ಆಫ್ ದ ಚಾಪ್ಟರ್ ಅದೇ ಇರೋದು. ಆಯ್ತಾ? ಸೊ ನೀವ್ ಅದನ್ನ ಕಲ್ತ್ಕೊಂಡ್ಬಿಟ್ರೆ ಕ್ವೆಶ್ಚನ್ಸ್ ಕೂಡ ಹಂಗೆ ಕೇಳ್ತಾರೆ. ಇಲ್ಲ ಮೈಕ್ರೋಬ್ ನ ಕೊಟ್ಟು ಅದ್ರ ಪ್ರಾಡಕ್ಟ್ ಯಾವ್ದು, ಅದರಿಂದ ಒಬ್ಟೇನ್ ಮಾಡೋ ಪ್ರಾಡಕ್ಟ್ ಯಾವ್ದು ಅಂತ ಕೇಳ್ತಾರೆ, ಅಥವಾ ಪ್ರಾಡಕ್ಟ್ ನ ಹೆಸರು ಕೊಟ್ಟು ಇದು ಯಾವ ಮೈಕ್ರೋಬ್ ನಿಂದ ಒಬ್ಟೇನ್ ಮಾಡ್ತೀವಿ ಅಂತ ಕೇಳ್ತಾರೆ, ಅಥವಾ ಪ್ರಾಡಕ್ಟ್ ನ ಹೆಸರು ಕೊಟ್ಟು ಇದ್ರದ್ದು ಯೂಸ್ ಏನು, ಅಥವಾ ಒಂದ್ ಯೂಸ್ ನ ಕೊಟ್ಟು ಆ ಯೂಸ್ ಇರುವಂತಹ ಪ್ರಾಡಕ್ಟ್ ನ ಯಾವ ಮೈಕ್ರೋಬ್ ಇಂದ ಒಬ್ಟೇನ್ ಮಾಡ್ತೀವಿ. ಇದೇ ತರದೇ ಕ್ವೆಶ್ಚನ್ಸ್ ಬರೋದು. ಸೊ ಈ 3 ಸ್ಲೈಡ್ ಅನ್ನ ನೀವು ಕರೆಕ್ಟ್ ಆಗಿ ಓದಿ ಮೆಮರೈಸ್ ಮಾಡ್ಕೊಂಡ್ಬಿಟ್ರೆ ಈ ಚಾಪ್ಟರ್ ಇಸ್ ಅ ವಾಕ್ ಇನ್ ದ ಪಾರ್ಕ್. ಆಯ್ತಾ? ಸೊ ಇಲ್ಲೆಲ್ಲ ಲಿಸ್ಟ್ ಮಾಡಿದೀನಿ. ದೋಸೆ, ಇಡ್ಲಿ, ಬ್ರೆಡ್, ಚೀಸು, ಆಲ್ಕೋಹಾಲಿಕ್ ಬೆವರೇಜಸ್, ಆಂಟಿಬಯೋಟಿಕ್ಸ್, ಬಯೋಗ್ಯಾಸ್ ಪ್ರೊಡಕ್ಷನ್, ಕೆಮಿಕಲ್ಸ್, ಎನ್ಸೈಮ್ಸ್, ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್, ಬಯೋ ಫರ್ಟಿಲೈಸರ್ಸ್, ಬಯೋ ಕಂಟ್ರೋಲ್ ಏಜೆಂಟ್ಸ್ ಎಲ್ಲ ಕೂಡ ಲಿಸ್ಟ್ ಡೌನ್ ಆಗಿದೆ. ಯಾವ ರೀತಿ ಕ್ವೆಶ್ಚನ್ಸ್ ಬರ್ಬೋದು ಅನ್ನೋದನ್ನ ಒಂದ್ಸತಿ ಹೇಳ್ತೀನಿ, ನೋಡ್ಕೊಳ್ಳಿ. ಸೊ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಗೆ ಈ ಚಾಪ್ಟರ್ ನಿಂದ ಕ್ವೆಶ್ಚನ್ ಬರ್ಬೋದು. 5 ಮಾರ್ಕ್ಸ್ ಹೈಲಿ ಅನ್ಲೈಕ್ಲಿ, ಯಾಕಂದ್ರೆ ಝುವಾಲಜಿಯಲ್ಲಿ ದೊಡ್ಡ ದೊಡ್ಡ ಚಾಪ್ಟರ್ಸ್ ಇದೆ, ಅದರಿಂದ 5 ಮಾರ್ಕ್ ಕ್ವೆಶ್ಚನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ನಾ ಹೇಳಿದ ಹಾಗೆ ಬ್ಯಾಕ್ಟೀರಿಯಾ ಅಥವಾ ಯಾವ ಮೈಕ್ರೋಬ್ ಇದೆ ಅದ್ರದ್ದು ಪ್ರಾಡಕ್ಟ್ ಏನು ಅಥವಾ ಯೂಸ್ ಏನು ಅಂತ ಕ್ವೆಶ್ಚನ್ ಅಲ್ಲಿ ಕೇಳ್ಬೋದು. ಹೌ ಇಸ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಬೆನಿಫಿಷಿಯಲ್ ಟು ಅಸ್, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾದು ಯೂಸ್ ಏನು ಅದನ್ನ 2 ಮಾರ್ಕ್ಸ್ ಕೇಳ್ಬೋದು. 2 ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಇದೆ, ಈ ಡೆಫಿನೇಷನ್ಸ್ ನ ಮೆಮರೈಸ್ ಮಾಡ್ಕೊಳ್ಳಿ, ಇದನ್ನ ಕೂಡ 2 ಮಾರ್ಕ್ಸ್ ಗೆ ಕೇಳ್ಬೋದು. ಸೊ 3ನೇ ಕ್ವೆಶ್ಚನ್ ನೋಡಿ, ಮೆನ್ಷನ್ ಅ ಪ್ರಾಡಕ್ಟ್ ಆಫ್ ಹ್ಯೂಮನ್ ವೆಲ್ಫೇರ್ ಒಬ್ಟೇನ್ಡ್ ವಿತ್ ದ ಹೆಲ್ಪ್ ಆಫ್ ಈಚ್ ಒನ್ ಆಫ್ ದ ಫಾಲೋಯಿಂಗ್ ಮೈಕ್ರೋಬ್ಸ್. ಮೈಕ್ರೋಬ್ ನ ಹೆಸರು ಕೊಟ್ಟಿದ್ದಾರೆ, ಅದೇನ್ ಪ್ರೊಡ್ಯೂಸ್ ಮಾಡುತ್ತೆ, ಯಾವ ಪ್ರಾಡಕ್ಟ್ ನಮ್ಗೆ ಅದರಿಂದ ಸಿಗುತ್ತೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಮೈಕ್ರೋಬ್ ನ ಕೊಟ್ಟು ಪ್ರಾಡಕ್ಟ್ ನ ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸ್ಟೇಟ್ ದ ಮೆಡಿಸಿನಲ್ ವ್ಯಾಲ್ಯೂ ಅಂಡ್ ದ ಬಯೋಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ಡ್ ಬೈ. ಅದ್ರದ್ದು ಫಂಕ್ಷನ್ ಏನು, ಆ ಪ್ರಾಡಕ್ಟ್ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ಯಾವ ಆರ್ಗ್ಯಾನಿಸಮ್ ಏನ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ, ಆ ಪ್ರಾಡಕ್ಟ್ ಇಂದ ನಮ್ಗೆ ಯೂಸ್ ಏನು, ಆ ಪ್ರಾಡಕ್ಟ್ ಇಂದ ನಮ್ಗೆ ಬೆನಿಫಿಟ್ ಏನು ಅದನ್ನ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಪೆನಿಸಿಲಿಯಂ ನೊಟೇಟಮ್ ಅನ್ನೋ ಒಂದು ಫಂಗಸ್ ನಿಂದ ನಾವು ಪೆನಿಸಿಲಿನ್ ಆಂಟಿಬಯೋಟಿಕ್ ನ ತಗೊಳ್ತೀವಿ, ಒಬ್ಟೇನ್ ಮಾಡ್ತೀವಿ. ಅದನ್ನ ಬ್ಯಾಕ್ಟೀರಿಯಲ್ ಡಿಸೀಸ್ ಟ್ರೀಟ್ಮೆಂಟ್ ಗೆಲ್ಲ ಯೂಸ್ ಮಾಡ್ತೀವಿ. ಸೈಕ್ಲೋಸ್ಪೋರಿನ್ ಒಂದು ಇಮ್ಯುನೋಸಪ್ರೆಸಿವ್ ಡ್ರಗ್, ಅದನ್ನ ನಾವು ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇಂದ ಒಬ್ಟೇನ್ ಮಾಡ್ತೀವಿ. ಆಮೇಲೆ ಮೊನಾಸ್ಕಸ್ ಪರ್ಪ್ಯೂರಿಯಸ್ ಸ್ಟಾಟಿನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಟಾಟಿನ್ಸ್ ಬ್ಲಡ್ ನಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಲೆವೆಲ್ ನ ಕಡಿಮೆ ಮಾಡಿಸುತ್ತೆ ಅಲ್ವಾ. ಸೊ ಈ ರೀತಿ ಪ್ರತಿ ಮೈಕ್ರೋಬಿಗೆ ಒಂದು ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟ್ ಗೆ ಒಂದು ಕೆಲಸ ಇರುತ್ತೆ. ಅದನ್ನ ಕಲ್ತ್ಕೊಂಡ್ಬಿಟ್ರೆ ಹೆಂಗೆ ಉಲ್ಟಾ ಪಲ್ಟಾ ಮಾಡಿ ಕೇಳಿದ್ರು ನೀವು ಈಸಿಯಾಗಿ ಬರೀಬಹುದು. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಮೈಕ್ರೋಬ್ಸ್ ನ ಹೆಸರು ಕೇಳಿದ್ದಾರೆ. ನೇಮ್ ದ ಮೈಕ್ರೋಬ್ಸ್ ದಟ್ ಹೆಲ್ಪ್ ಇನ್ ದ ಪ್ರೊಡಕ್ಷನ್ ಆಫ್ ದ ಫಾಲೋಯಿಂಗ್ ಪ್ರಾಡಕ್ಟ್ಸ್. ಪ್ರಾಡಕ್ಟ್ಸ್ ನ ಕೊಟ್ಟು ಯಾವ ಮೈಕ್ರೋಬ್ ಇಂದ ತಗೊಳ್ತೀವಿ ಅಂತ ಇಲ್ಲಿ ಕೇಳಿದ್ದಾರೆ. 3ನೇ ಕ್ವೆಶ್ಚನ್ ಅಲ್ಲಿ ಮೈಕ್ರೋಬ್ ನ ಕೊಟ್ಟು ಅದರಿಂದ ಏನ್ ಪ್ರಾಡಕ್ಟ್ ಸಿಗುತ್ತೆ ಅಂತ ಕೇಳಿದ್ದಾರೆ. ಹಂಗೆ ಕೇಳೋದು, ಬರೀ ಅದೇ ಈ ಚಾಪ್ಟರ್ ನಲ್ಲಿ ಇರೋದು. ಆಯ್ತಾ? ಸೊ ಸ್ಟಾಟಿನ್, ಸಿಟ್ರಿಕ್ ಆಸಿಡ್, ಪೆನಿಸಿಲಿನ್, ಬ್ಯೂಟ್ರಿಕ್ ಆಸಿಡ್ ಯಾವ ಮೈಕ್ರೋಬ್ಸ್ ಇಂದ ಸಿಗುತ್ತೆ ಅಂತ. ಡಯಾಗ್ರಾಮ್ಸ್ ಏನಾದ್ರು ಇದೆಯಾ ಚಾಪ್ಟರ್ ನಲ್ಲಿ? ಒಂದೇ ಒಂದು ಡಯಾಗ್ರಾಮ್ ಇದೆ, ಬ್ಲಾಕ್ ಡಯಾಗ್ರಾಮ್ ತರ, ತುಂಬಾ ಈಸಿ. 3 ಡಬ್ಬ ಮಾಡಿ ಆ 3 ಡಬ್ಬಕ್ಕೆ ಜಾಯಿಂಟ್ ಹಾಕ್ಬಿಟ್ರೆ ಡಯಾಗ್ರಾಮೇ ಮುಗ್ದೋಗುತ್ತೆ. ಬಯೋಗ್ಯಾಸ್ ಪ್ಲಾಂಟ್ದು ಅದನ್ನ ನಾವು ಈ ಚಾಪ್ಟರ್ ನಿಂದ 3 ಮಾರ್ಕ್ಸ್ ಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಬಿಟ್ರೆ ಈ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಏನೆಲ್ಲ ಯೂಸ್ ಆಗುತ್ತೆ ನಮ್ ಡೈಲಿ ಲೈಫ್ ಅಲ್ಲಿ, ಯಾವ ಮೈಕ್ರೋಬ್ ಇಂದ, ಅದ್ರದ್ದು ಒಂದು ಶಾರ್ಟ್ ನೋಟ್ ಬರೀರಿ. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಒಂದು ಶಾರ್ಟ್ ನೋಟ್ ಬರೀರಿ.
ಕೆಮಿಕಲ್ಸು ಎನ್ಸೈಮ್ಸು ಇದ್ರದ್ದು ಶಾರ್ಟ್ ನೋಟ್ ಬರೀರಿ. ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಥವಾ ಬಯೋ ಫರ್ಟಿಲೈಸರ್ಸ್ ನ ಬಗ್ಗೆ ಶಾರ್ಟ್ ನೋಟ್ಸ್ ಬರೀರಿ. ಅಂದ್ರೆ ಡೈರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಕೇಳದೆ ಜನರಲ್ ಆಗಿ ಒಂದು ಶಾರ್ಟ್ ನೋಟ್ಸ್ ಬರೀರಿ ಅಂತ ಹೇಳ್ಬೋದು. ಅವಾಗ ನೀವು ಎಲ್ಲ ಎಕ್ಸಾಂಪಲ್ಸ್ ನ ಲಿಸ್ಟ್ ಡೌನ್ ಮಾಡ್ಬೋದು. ಆಯ್ತಾ? ಅದು ಬಿಟ್ರೆ ಈ ಚಾಪ್ಟರ್ ನಲ್ಲಿ ಸೂವೇಜ್ ಟ್ರೀಟ್ಮೆಂಟ್ ನಿಂದ ಪ್ರೈಮರಿ ಎಫ್ಲುಯೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್ ಹೇಗ್ ಮಾಡ್ತಾರೆ ಅಂತ ಕೇಳ್ಬೋದು. ಇಷ್ಟೇ ಕ್ವೆಶ್ಚನ್ಸ್ ಈ ಚಾಪ್ಟರ್ ನಿಂದ ಬರೋದಕ್ಕೆ ಸಾಧ್ಯ ಇರೋದು. ಈ ಎಲ್ಲಾ ಕ್ವೆಶ್ಚನ್ಸಿಗೂ ಆನ್ಸರ್ ನಾವು ನಮ್ಮ ಮ್ಯಾರಥಾನ್ ನಲ್ಲಿ ಡಿಸ್ಕಸ್ ಮಾಡ್ತೀವಿ. ಸದ್ಯ ಕ್ವೆಶ್ಚನ್ ಕೊಟ್ಟಿದ್ದೀನಿ, ಇದಕ್ಕೆ ಏನ್ ಆನ್ಸರ್ ಬರೆಯೋದು, ಹೆಂಗೆ ಎಕ್ಸಾಂಪಲ್ಸ್ ಎಲ್ಲ ನೆನ್ಪಿಟ್ಕೊಳ್ಳೋದು ಅಂತ ಅಂದ್ರೆ ನಮ್ಮ ಮ್ಯಾರಥಾನ್ ನ ಲೈವ್ ಅತಿ ಶೀಘ್ರದಲ್ಲಿ ಸ್ಕೆಡ್ಯೂಲ್ ಆಗುತ್ತೆ. ಐ ಥಿಂಕ್ ಬಯಾಲಜಿ ನಾಳೆ ಇದೆ, ನಾಳೆ ಮ್ಯಾರಥಾನ್ ಇದೆ ನಮ್ದು. ಸೊ ನಾಳೆ ನೀವು ನೋಡ್ಬೋದು. ಝುವಾಲಜಿಯಲ್ಲಿ ರಘು ಸರ್ ಡಿಸ್ಕಸ್ ಮಾಡ್ತಾರೆ, ಬಾಟ್ನಿಯಲ್ಲಿ ಎಲ್ಲಾ ಕ್ವೆಶ್ಚನ್ಸ್ಗೂ ಹೆಂಗ್ ಆನ್ಸರ್ ಅಟೆಂಪ್ಟ್ ಮಾಡ್ಬೋದು, ಈ ಎಲ್ಲಾ ಕ್ವೆಶ್ಚನ್ಸ್ಗೂ ಆನ್ಸರ್ ನಾಳೆ ನಾನು ಕೊಡ್ತೀನಿ. ಹಾಗೇನೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ನ ಕೂಡ ನಾಳೆ ಲೈವ್ ಅಲ್ಲಿ ಡಿಸ್ಕಸ್ ಮಾಡಿಸ್ತೀವಿ. ಸೊ ಯು ಕ್ಯಾನ್ ಜಾಯಿನ್ ದ ಲೈವ್ ಅಂಡ್ ಗೆಟ್ ಪ್ರಿಪೇರ್ಡ್ ಫಾರ್ FA2. ಬೋರ್ಡ್ ಎಕ್ಸಾಮು ಹತ್ರ ಬರ್ತಾ ಇದೆ, ಇನ್ನ ಪ್ರಿಪೇರ್ ಆಗಿಲ್ಲ, ಟೆನ್ಷನ್ ಏನಾದ್ರೂ ಇದ್ರೆ ನಿಮ್ಮ ಬೋರ್ಡ್ ಎಕ್ಸಾಮಿನ ಪ್ರಿಪರೇಷನ್ಗೆ ಹೆಲ್ಪ್ ಆಗ್ಲಿ ಅಂತಾನೆ ನಾವು ಇನ್ನ ತುಂಬಾ ರೀಸೆಂಟ್ ಆಗಿ ಬೋರ್ಡ್ ಬೂಸ್ಟರ್ ಅಂತ ಒಂದು ಬ್ಯಾಚ್ ಲಾಂಚ್ ಮಾಡಿದೀವಿ. ಈವರೆಗೂ ಓದಿಲ್ಲ, ತುಂಬಾ ಬ್ಯಾಕ್ಲಾಗ್ ಇದೆ, ಸದ್ಯಕ್ಕೆ ಹೆಂಗ್ ಮ್ಯಾನೇಜ್ ಮಾಡೋದು, ಅಷ್ಟೊಂದು ಚಾಪ್ಟರ್ಸ್ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಯು ಕ್ಯಾನ್ ಕನ್ಸಿಡರ್ ಪರ್ಚೇಸಿಂಗ್ ಅವರ್ ಬೋರ್ಡ್ ಬೂಸ್ಟರ್ ಬ್ಯಾಚ್. ಅಲ್ಲೂ ಅಷ್ಟೇ ಪ್ರತಿ ಚಾಪ್ಟರ್ದು ಎಲ್ಲಾ ಸಬ್ಜೆಕ್ಟ್ಸ್ ನಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಕೂಡ ಕವರ್ ಮಾಡಿ ನಿಮ್ನ ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಮಾಡಿಸ್ತೀವಿ. ಸೊ ಆ ಬ್ಯಾಚಿನ ಹೆಸರು ಸೆಕೆಂಡ್ PUC ಬೋರ್ಡ್ ಬೂಸ್ಟರ್ 2026 ಅಂತ. ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಯು ಕ್ಯಾನ್ ಕ್ಲಿಕ್ ಅಂಡ್ ಜಾಯಿನ್ ಟು ಗೆಟ್ ಬೆಟರ್ ವಿತ್ ಯೋರ್ ಪ್ರಿಪರೇಷನ್ ಫಾರ್ ಬೋರ್ಡ್ ಎಕ್ಸಾಮ್ಸ್. ಆಯ್ತಾ? ನಾಳೆ ಮ್ಯಾರಥಾನ್ ಅಲ್ಲಿ ಬರ್ತೀರಾ ಅಂತ ಅನ್ಕೊಂಡಿದೀನಿ. ನಾಳೆ ಸಿಗೋಣ. ಇನ್ ದ ಮ್ಯಾರಥಾನ್ ಐ ಥಿಂಕ್ 5 ಗಂಟೆಗೆ ಶುರು ಮಾಡ್ತಾ ಇದೀವಿ. 5ರಿಂದ ಸುಮಾರು 8 ಗಂಟೆ ತನಕ ಹೋಗ್ಬೋದು. ಸೊ I'll see you tomorrow in the live. All the best. Thank you. Hi, hello everyone. Namaskara ಎಲ್ರಿಗೂ. I hope you all doing great. And in this video, we are just going to talk about the most important questions for your FA2 test. ಸೊ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರುತ್ತೆ ಅಂತ ಚೆಕ್ ಮಾಡೋಣ. ಇನ್ ಡೀಟೇಲ್ ಆಗಿ ಮ್ಯಾರಥಾನ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೀವಿ. ಅಲ್ಲಿ ಜಾಯಿನ್ ಆಗ್ತೀರಾ ಅಂತ ಅನ್ಕೊಳ್ತೀನಿ. ಓಕೆನಾ? ಸೊ ಶುರು ಮಾಡೋಣ. ಆಗಿದ್ರೆ 3 ಚಾಪ್ಟರ್ಸ್ಗಳು ಈ ಟೆಸ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಯಾವ ಚಾಪ್ಟರ್? ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಮತ್ತೆ ಬಯೋಟೆಕ್ನಾಲಜಿ 2 ಚಾಪ್ಟರ್ಸ್ಗಳು. ಸೊ ಫಸ್ಟ್ ನೋಡಾಗಿದ್ರೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಮೊದಲನೇದು ಕಾಮನ್ ಕಮ್ಯುನಿಕಬಲ್ ಡಿಸೀಸಸ್. ಎಲ್ಲ ಡಿಸೀಸ್ಗಳು ಗೊತ್ತಿರಬೇಕು, ಕಾಸೇಟಿವ್ ಏಜೆಂಟ್ಸ್ಗಳು ಮತ್ತೆ ಅವುಗಳ ಸಿಂಪ್ಟಮ್ಸ್ಗಳು ಗೊತ್ತಿರಬೇಕು. ಈ ತರ ಕ್ವಶನ್ಸ್ ಅನ್ನ ಕೇಳ್ಬಿಟ್ರಂತೂ ಸೂಪರ್ ಈಸಿ. ಹೇಗಿದೆ? ನೇಮ್ ದ ಕಾಸೇಟಿವ್ ಏಜೆಂಟ್ಸ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್. ಜಸ್ಟ್ ಕಾಸೇಟಿವ್ ಏಜೆಂಟ್ಸ್ ಅನ್ನ ಮೆನ್ಷನ್ ಮಾಡಿ ಅಂತ ಕೇಳ್ಬಿಡ್ಬೋದು. ಔಟ್ ಆಫ್ ಅಂದ್ರೆ 5 ಔಟ್ ಆಫ್ 5 ಈಸಿಯಾಗಿ ಸಿಕ್ಬಿಡುತ್ತೆ ನಿಮಗೆ. ಮಲೇರಿಯಾ, ಫಿಲೇರಿಯಾಸಿಸ್, ಆಸ್ಕ್ಯಾರಿಯಾಸಿಸ್, ಅಮೀಬಿಯಾಸಿಸ್, ನಿಮೋನಿಯಾ ಈಸಿಯಾಗಿ ಬರಿಬೋದಲ್ವಾ? ಸೊ ಅದೇ ಥರ ಸೆಕೆಂಡ್ ಕ್ವಶನ್ ನೋಡಿ, ಸ್ವಲ್ಪ ಮಟ್ಟಿಗೆ ಇನ್ ಡೆಪ್ತ್ ಆಗಿ ನೀವು ಎಲ್ಲ ಡೆಫಿನೇಷನ್ಸ್ಗಳು ಓದಬೇಕು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಇದು. ವಾಟ್ ಆರ್ ಲಿಂಫಾಯ್ಡ್ ಆರ್ಗನ್ಸ್? ಡಿಫೈನ್ ಮಾಡಬೇಕು, 1 ಮಾರ್ಕು. ರೈಟ್ ದ ಫಂಕ್ಷನ್ಸ್ ಆಫ್ ದ ಫಾಲೋಯಿಂಗ್ ಇನ್ ರೆಸ್ಪಾನ್ಸ್ ಟು ಇಮ್ಯೂನ್ ಸಿಸ್ಟಮ್ ಇನ್ ಅವರ್ ಬಾಡಿ. ಇಮ್ಯೂನ್ ಸಿಸ್ಟಮ್ ರಿಲೇಟೆಡ್ ಆಗಿ ಇವುಗಳ ಫಂಕ್ಷನ್ ಬರಿಬೇಕು. ಬೋನ್ ಮ್ಯಾರೋ, ಥೈಮಸ್, ಸ್ಪ್ಲೀನ್ ಮತ್ತೆ ಲಿಂಫ್ ನೋಡ್ಸು. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ಗಳು ಏನೇನು ಕೆಲಸ ಮಾಡುತ್ತೆ ಅಂತ ಬರಿಬೇಕಾಗತ್ತೆ. ಸೊ 4+1 5 ಮಾರ್ಕ್ಸ್ ಸಿಗುತ್ತೆ. So explain different techniques which helps in cancer detection and diagnosis. 5ರಿಂದ 6 ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಈಸಿಯಾಗಿ ಅದನ್ನೆಲ್ಲ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ. ವಾಟ್ ಆರ್ ದ ಟೆಕ್ನಿಕ್ಸ್ ವಿ ಆರ್ ಯೂಸಿಂಗ್ ಟು ಡಯಾಗ್ನೋಸ್ ದ ಕ್ಯಾನ್ಸರ್ ಅಂತ ಹೇಳಿ 5 ಮಾರ್ಕ್ ಕ್ವಶನ್ ಆಗಿರುತ್ತೆ. ಸೊ ಅಂದರೆ 5 ಮಾರ್ಕ್ ಕ್ವಶನ್ ಕಾಮನ್ ಆಗಿ ಕೇಳ್ತಾರೆ ಈ ಚಾಪ್ಟರಿಂದ. 5+1+2+3+ ಈ ಥರ ಇರುತ್ತೆ. ಅಂದರೆ ಆಲ್ಮೋಸ್ಟ್ 10 to 11 ಮಾರ್ಕ್ಸ್ಗೆ ಬರುತ್ತೆ. ಅಂದರೆ 5 ಮಾರ್ಕ್ಗೊಂದು, 2 ಮಾರ್ಕ್ಗೊಂದು, 3 ಮಾರ್ಕ್ಗೊಂದು. ಅದು ಆ್ಯನ್ಯುವಲ್ ಎಕ್ಸಾಮ್ಗೆ. ಇದು ಟೆಸ್ಟ್ ಆಗಿರೋದ್ರಿಂದ ಚಾಪ್ಟರ್ಸ್ಗಳು ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಬೇಸ್ ಆಗಿರುತ್ತೆ ಅದು. ಬಟ್ ಕ್ವಶನ್ಸ್ಗಳು ನೋಡ್ಕೊಳ್ಳಿ. ವಾಟ್ ಆರ್ ಕಾರ್ಸಿನೋಜನ್ಸ್ ಆ್ಯಂಡ್ ಲಿಸ್ಟ್ ಎನಿ 2 ಟೈಪ್ಸ್ ಆಫ್ ಕಾರ್ಸಿನೋಜನ್ಸ್. ಕಾರ್ಸಿನೋಜನ್ಸ್ ಅಂದ್ರೆ ಏನು? 2 ಯಾವುದಾದ್ರೂ ಟೈಪ್ಸ್, ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್, ಯಾವುದಾದ್ರೂ 2 ಬರೆದ್ಬಿಟ್ಟು ಒಂದು ಎಕ್ಸಾಂಪಲ್ ಬರೀರಿ. ವಾಟ್ ಈಸ್ ಇನ್ನೇಟ್ ಇಮ್ಯುನಿಟಿ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ನೇಟ್ ಇಮ್ಯುನಿಟಿ ಅಂದ್ರೆ ಏನು? ಮೆನ್ಷನ್ 4 ಡಿಫರೆಂಟ್ ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ, ಗಿವಿಂಗ್ ಆನ್ ಎಕ್ಸಾಂಪಲ್ ಫಾರ್ ಈಚ್. ಒಂದೊಂದಕ್ಕೂ ಎಕ್ಸಾಂಪಲ್ ಕೊಡಬೇಕು. ಫಿಸಿಕಲ್, ಫಿಸಿಯಾಲಜಿಕಲ್, ಸೆಲ್ಯುಲಾರ್ ಅಂಡ್ ಸೈಟೋಕೈನ್ ಎಲ್ಲದಕ್ಕೂ ಎಕ್ಸಾಂಪಲ್ ಕೊಡಬೇಕಾಗುತ್ತೆ. ಅದೇನು ಅಂತ ಬರೀಬೇಕು 5 ಮಾರ್ಕ್ಗೆ. ಸೊ ಅದೇ ತರ ಡಿಸ್ಕ್ರೈಬ್ ದ ಲೈಫ್ ಸೈಕಲ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್. ಡಿಸ್ಕ್ರೈಬ್ ಮಾಡಿ ಅಂತ ಕೇಳ್ಬೋದು, ಇಲ್ಲ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರೀರಿ ಅಂತ ಕೇಳ್ಬೋದು. ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಲಿವರ್, RBC ಬರೆಯೋದು ಗೊತ್ತಲ್ವಾ, ಈಸಿಯಾಗಿ ಬರೀತೀರಾ. ಸಲೈವರಿ ಗ್ಲ್ಯಾಂಡ್ ಕೂಡ ಸಿಂಪಲ್ ಆಗಿ ಬರೀಬಹುದು. ಎಲ್ಲಿ ಡಯಾಗ್ರಾಮ್ ಬರೆಯೋಕ್ಕಾಗಲ್ಲ ಅಲ್ಲಿ ಸಿಂಪಲ್ ಆಗಿ ಬಾಕ್ಸ್ ಹಾಕ್ಬಿಟ್ಟು ಡಿಸ್ಕ್ರೈಬ್ ಮಾಡಿ. ಇಫ್ ದೇ ಆರ್ ಆಸ್ಕಿಂಗ್ ದ
ವಾಟ್ ಇಸ್ ದಟ್ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್. ಡಿಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟ್ ವೈಸ್ ಬರೀಬೇಕಾಗತ್ತೆ. ಯು ಕ್ಯಾನ್ ಈಸಿಲಿ ರಿಮೆಂಬರ್ ಹೌ ದ ಸ್ಪೋರೋಸಾಯ್ಡ್ಸ್ ಆರ್ ಎಂಟರಿಂಗ್ ಅಂಡ್ ಮಲ್ಟಿಪ್ಲೈಯಿಂಗ್ ಇನ್ ಅವರ್ ಬಾಡಿ. ವಾಟ್ ಆರ್ ಲಿಂಫಾಯ್ಡ್ ಆರ್ಗನ್ಸ್? ನೋಡಿ ಬೇರೆ ಥರ ಕ್ವಶನ್ ಇದು. ವಾಟ್ ಆರ್ ಲಿಂಫಾಯ್ಡ್ ಆರ್ಗನ್ಸ್ ಅಂದರೆ ಮೆನ್ಷನ್ ದ ಟೈಪ್ಸ್ ವಿತ್ ದೇರ್ ಫಂಕ್ಷನ್ಸ್ ಆ್ಯಂಡ್ ಎಕ್ಸಾಂಪಲ್ಸ್. ಸೊ ಅವುಗಳ ಟೈಪ್ಸು ಫಂಕ್ಷನ್ಸ್ ಎಲ್ಲ ಬರೀಬೇಕಾಗತ್ತೆ. ಇದು ಬೇರೆ ಆಯಿತು ಕ್ವಶನ್ನು. ನೆಕ್ಸ್ಟ್ ಕ್ವಶನ್ ನೋಡಿ, ನಂಬರ್ ಚೇಂಜ್ ಆಗಿದೆ ಅಷ್ಟೇ, ಬಟ್ ಕ್ವಶನ್ ನೋಡಿ 3 ಕ್ವಶನ್ಗಳಿದೆ, ಸಬ್ ಕ್ವಶನ್ ಇದೆ. ಐ ಆಮ್ ಜಸ್ಟ್ ಮಾರ್ಕಿಂಗ್ ಇಟ್ ಆಸ್ ಅನದರ್ ಕ್ವಶನ್. ಯು ಕ್ಯಾನ್ ಮೇಕ್ ಇಟ್ ಆಸ್ 11th ಕ್ವಶನ್. ಸೊ ವಾಟ್ ಈಸ್ ಅನ್ ಅಲರ್ಜಿ? ಅಲರ್ಜಿ ಅಂದ್ರೆ ಏನು? ಮೆನ್ಷನ್ ದ ಸಿಂಪ್ಟಮ್ಸ್ ಆಫ್ ಅಲರ್ಜಿಕ್ ರಿಯಾಕ್ಷನ್ಸ್. ಏನೇನು ಸಿಂಪ್ಟಮ್ಸ್ಗಳಿರುತ್ತೆ? ರನ್ನಿಂಗ್ ನೋಸಾ ಅಥವಾ ಐ ಇರಿಟೇಷನ್ ಇರುತ್ತಾ, ವಾಟರಿ ಐ ಇರುತ್ತಾ, ಅಥವಾ ಏನಿರುತ್ತೆ, ಇನ್ಫ್ಲಮೇಷನ್ ಆಗುತ್ತಾ, ಬರಿಬೇಕಾಗತ್ತೆ. ಬ್ರೀದಿಂಗ್ ಡಿಫಿಕಲ್ಟಿ. ನೇಮ್ ಎನಿ 2 drugs ದಟ್ ವುಡ್ ಕ್ವಿಕ್ಲಿ ರೆಡ್ಯೂಸ್ ದ ಸಿಂಪ್ಟಮ್ಸ್ ಆಫ್ ಅಲರ್ಜಿ. ಯಾವ ಆ್ಯಂಟಿ ಡ್ರಗ್ಸ್ಗಳನ್ನ ತೆಗೆದುಕೊಳ್ತೀವಿ ಅದಕ್ಕೆ ಅಂತ ಹೇಳಿ. ಆ್ಯಂಟಿ ಡ್ರಗ್ಸ್ಗಳದು. ಸೊ ಅಂದರೆ ಯೂಶಲ್ ಆಗಿ ಆ್ಯಂಟಿ ಹಿಸ್ಟಮಿನ್ ಆ ಥರ ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಕ್ಟಿವ್ ಇಮ್ಯುನಿಟಿ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ. ಡಿಫ್ರೆನ್ಸ್ಗಳನ್ನ ನೋಡ್ಕೊಂಡಿರಿ. 2 to 3ಗೆ ಅಥವಾ 5 ಮಾರ್ಕ್ಗೂ ಕೂಡ ಕೇಳ್ಬೋದು. ವಿತ್ ದ ಹೆಲ್ಪ್ ಆಫ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇಲ್ಯುಸ್ಟ್ರೇಟ್ ಹೌ ಆನ್ ಇನ್ಫೆಕ್ಟೆಡ್ ಅನಿಮಲ್ ಸೆಲ್ ಕ್ಯಾನ್ ಸರ್ವೈವ್. ಇದು ಪಾಯಿಂಟ್ ನೋಡಿ 10 ಇರೋದು ಆ್ಯಕ್ಚುಲಿಯಲ್ಲಿ. ಸೊ ಇದೇನು ಅವಶ್ಯಕತೆ ಇಲ್ಲ ಇವಾಗ ಅಂದರೆ. ಸೊ ಕಂಟಿನ್ಯೂ ಆಗುತ್ತೆ. ವೈಲ್ ವೈರಸಸ್ ಆರ್ ಬೀಯಿಂಗ್ ರೆಪ್ಲಿಕೇಟೆಡ್ ಇನ್ ರಿಲೀಸ್ಡ್ ಆ್ಯಂಡ್ ರಿಲೀಸ್ಡ್. ಹೇಗೆ ಅದು ರೆಪ್ಲಿಕೇಟ್ ಆಗಿ ರಿಲೀಸ್ ಆಗುತ್ತೆ ಅನ್ನೋದನ್ನು ಇಂಡಿಕೇಟ್ ಮಾಡೋದಕ್ಕೆ ಒಂದು ಲೈಫ್ ಸೈಕಲ್ ಆಫ್ ರೆಟ್ರೋ ವೈರಸ್ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ಗಳಿದೆ ಸರ್ ಇಂಪಾರ್ಟೆಂಟ್ ಆಗಿ, ಬಟ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದು. ಇನ್ನೂ ಇನ್ ಡೇಟಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಮ್ಯಾರಥಾನ್ ತಿಳ್ಕೊಳ್ಳೋಣ. ಬಟ್ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಯು ನೀಡ್ ಟು ರೀಡ್. ಏನು ಓದಬೇಕು, ಸ್ಟಡಿ ಮಾಡಬೇಕು ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಅಲ್ಲ, ಇದು ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್ ಚಾಪ್ಟ್ರಲ್ಲಿ, ಫಸ್ಟ್ ಚಾಪ್ಟ್ರಲ್ಲಿ. ಡಿಸ್ಕ್ರೈಬ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. 9 ಸ್ಟೆಪ್ಗಳಿದೆ ನೋಡಿ. 5 ಮಾರ್ಕ್ಗೆ ಕೇಳಿದಾಗ ಬರಿಬೇಕಾಗುತ್ತೆ. ಎಕ್ಸ್ಪ್ಲೈನ್ ದ ಮೆಥಡ್ಸ್ ಆಫ್ ನೇಮಿಂಗ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬೈ ಗಿವಿಂಗ್ ಎನ್ ಎಕ್ಸಾಂಪಲ್. ಹಿಂಡ್ 2 ಅಥವಾ ಈಕೋ ಆರ್ 1 ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಅದನ್ನು ಕಂಪ್ಲೀಟ್ ಆಗಿ ನೀವು ಡಿಕೋಡ್ ಮಾಡಬೇಕು ನಾಮನ್ಕ್ಲೇಚರ್ನ. ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಸೆಪರೇಷನ್ ಅಂಡ್ ಐಸೋಲೇಷನ್ ಆಫ್ DNA ಫ್ರಾಗ್ಮೆಂಟ್ ಬೈ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಟೆಕ್ನಿಕ್ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ, ಬರೀಬೇಕು. ಲಿಸ್ಟ್ ಔಟ್ ದ ಸ್ಟೆಪ್ಸ್ ಆಫ್ PCR ಟೆಕ್ನಿಕ್ 3 ಮಾರ್ಕ್ ಕ್ವಶನ್. ಡಿನ್ಯಾಚುರೇಷನ್, ಅನಿಲಿಂಗ್ ಮತ್ತು ಎಕ್ಸ್ಟೆನ್ಷನ್ ಬಗ್ಗೆ ಬರೀಬೇಕಾಗುತ್ತೆ. ವಾಟ್ ಆರ್ ದ ಮೆಥಡ್ಸ್ ಟು ಇಂಟ್ರೊಡ್ಯೂಸ್ ದ ಏಲಿಯನ್ DNA ಇನ್ ಟು ದ ಹೋಸ್ಟ್? ಫಿಸಿಕಲ್ ಮತ್ತು ಕೆಮಿಕಲ್ ಮೆಥಡ್, ಅದರಲ್ಲಿ ಹೀಟ್ ಶಾಕ್ ಟ್ರೀಟ್ಮೆಂಟ್. ಕೆಮಿಕಲ್ ಮೆಥಡಲ್ಲಿ ಬಂದಾಗ ಯಾವುದು ಡೈವೆಲೆಂಟ್ ಕೆಟಯಾನನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಜೀನ್ ಗನ್ ಮೆಥಡ್, ಫಿಸಿಕಲ್ ಮೆಥಡಲ್ಲಿ ಜೀನ್ ಗನ್ ಮೆಥಡ್ ಮತ್ತು ಮೈಕ್ರೋ ಇಂಜೆಕ್ಷನ್ ಮೆಥಡನ್ನ ಬರೀಬೇಕಾಗುತ್ತೆ. ಲಿಸ್ಟ್ ಎನಿ 3 ಟೂಲ್ಸ್ ಯೂಸ್ಡ್ ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. 5ರಿಂದ 6 ಇದೆ ಟೆಕ್ಸ್ಟ್ ಬುಕ್ಕಿನಲ್ಲಿ, ಕಂಪ್ಲೀಟಾಗಿ ಬರೀರಿ. ಟೂಲ್ಸ್ಗಳು ಯಾವ್ಯಾವುದು? ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ PBR 322 ಆಸ್ ಎ ಕ್ಲೋನಿಂಗ್ ವೆಕ್ಟರ್. ನಾವು ಡಿಸ್ಕ್ರೈಬ್ ಏನು ಮಾಡೋಕ್ಕಾಗುತ್ತೆ ಅದರಲ್ಲಿ? ವಿ ನೀಡ್ ಟು ರೈಟ್ ದ ಫೀಚರ್ಸ್ಗಳ ಬಗ್ಗೆ ಬರೀರಿ. ಅದನ್ನು ಫೀಚರ್ ಅಂತಲೂ ಕೂಡ ಕೇಳ್ಬೋದು. ಡಯಾಗ್ರಾಮ್ ಬರೀರಿ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅ ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಸೊ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಓಕೆ, ಸೊ ನೆಕ್ಸ್ಟ್ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಚಾಪ್ಟರ್ಗೆ ಬಂದಾಗ ವಾಟ್ ಈಸ್ ಬಯೋಪೈರಸಿ? ಪೈರಸಿ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಎಕ್ಸ್ಪ್ಲೈನ್ ದ ವಿತ್ ರೆಫರೆನ್ಸ್ ಟು ಬಾಸ್ಮತಿ ರೈಸ್. ಹೇಗೆ 1997 ಏನ್ ಅಮೆರಿಕನ್ ಕಂಪನಿ ಏನು ಮಾಡುತ್ತೆ, ಅದನ್ನು ಪೇಟೆಂಟನ್ನು ತೆಗೆದುಕೊಳ್ತು. ಈ ಒಂದು ಇಟ್ ಈಸ್ ಅನ್ ಇಂಡಿಜಿನಸ್ ಅಂತ, ಇಂಡಿಯಾಕ್ಕೆ ಇಂಡಿಜಿನಸ್ ಆಗಿದ್ರು ಕೂಡ ಅದನ್ನು ಬರಿಬೇಕಾಗತ್ತೆ. ರೈಟ್ ಎ ನೋಟ್ ಆನ್ ಜೀನ್ ಥೆರಪಿ. 3 to 5 ಮಾರ್ಕ್ಗೆ ಕೇಳ್ತಾರೆ. ಕಂಪ್ಲೀಟ್ ಆಗಿ 3 ಮೆಥಡ್ಗಳಿದೆಯಲ್ಲ, ಎನ್ಸೈಮ್ ರಿಪ್ಲೇಸ್ಮೆಂಟ್ ಥೆರಪಿ, ರಿಕಾಂಬಿನೆಂಟ್ DNA ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ನಾಟ್ ಫುಲ್ಲಿ ಕ್ಯೂರೇಟಿವ್, ಬಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇನ್ ದ ಅರ್ಲಿ ಎಂಬ್ರಿಯಾನಿಕ್ ಸ್ಟೇಜ್ ಹ್ಯಾವಿಂಗ್ ದ ಫಂಕ್ಷನಲ್ ADA ಜೀನ್. ಫುಲ್ಲಿ ಕ್ಯೂರೇಟಿವ್ ಎಂಬ್ರಿಯಾನಿಕ್ ಸ್ಟೇಜ್ ಅನ್ನೋ ವರ್ಡ್. ಸೊ ಹಾಗಾಗಿ ಅದನ್ನು ಬರಿಬೇಕಾಗುತ್ತೆ. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಬೆನಿಫಿಟ್ಸ್ಗಳು ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ಸೊ ಯಾಕೆ ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀವಿ? ಇನ್ಯೂಮರಬಲ್ ಬೆನಿಫಿಟ್ಸ್ ಯಾವ್ಯಾವುದು? ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್, ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್, ಬಯಾಲಜಿಕಲ್ ಪ್ರಾಡಕ್ಟ್ಸ್, ಸೊ ಸ್ಟಡಿ ಆಫ್ ಫಿಸಿಯಾಲಜಿ ಡೆವಲಪ್ಮೆಂಟ್ ಆ್ಯಂಡ್ ಆಲ್ಸೋ ದ ಸ್ಟಡಿ ಆಫ್ ಡಿಸೀಸಸ್ ಎಲ್ಲ ಬರೀಬೇಕಾಗತ್ತೆ. ಲಿಸ್ಟ್ ಔಟ್ ದ ಯೂಸಸ್ ಆಫ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್. ಸೊ ಫಸ್ಟೇ ಕೊಟ್ಟಿದ್ದಾರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ಗಳಲ್ಲಿ 5 ಪಾಯಿಂಟ್ಗಳನ್ನು. ಸೊ ಅದು ಮಿನರಲ್ ಅಬ್ಸಾರ್ಪ್ಷನ್ ಎಫಿಷಿಯನ್ಸಿ ಆಗಿರ್ಬೋದು, ವಿಟಮಿನ್ ಎ ಎನ್ರಿಚ್ಡ್ ಪ್ಲಾಂಟ್ ಆಗಿರ್ಬೋದು, ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅನ್ನು ರಿಡ್ಯೂಸ್ ಮಾಡೋದಾಗಿರ್ಬೋದು, ಇದೆಲ್ಲ ಬರೀಬೇಕಾಗತ್ತೆ. ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಈಸ್ ಟು ಗೆಟ್ ದ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್. ಜಸ್ಟಿಫೈ ದ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು BT ಕಾಟನ್. BT ಕಾಟನ್ ರಿಲೇಟೆಡ್ ಆಗಿ ಬರೀಬೇಕು. ಸೊ ಅದರಲ್ಲಿ ನಾವು ಕಂಪ್ಲೀಟ್ ಆಗಿ ಹೇಗೆ ಅದು ಇನ್ಆಕ್ಟಿವ್ ಸ್ಟೇಟಲ್ಲಿ ಇರೋದು ಆಕ್ಟಿವ್ ಸ್ಟೇಟ್ ಆಗುತ್ತೆ. ಆಲ್ಕಲೈನ್ pH ಅಲ್ಲಿ ಇನ್ ದ ಗಟ್ ಆಫ್ ದ ಮಸ್ಕಿಟೋ. ಅದು ಏನು ಮಾಡುತ್ತೆ? ಮಸ್ಕಿಟೋ ಅಲ್ಲ, ಸಾರಿ, ಗಟ್ ಆಫ್ ದ ಇನ್ಸೆಕ್ಟ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಬಾಲ್ ವರ್ಮ್.
ನಂತರ ಅದು ಮೊತ್ ಅದೆಲ್ಲ ಏನಾಗುತ್ತೆ ಓಮ್. ಸೊ ಅದನ್ನು ಯಾವ ಥರ ಕಿಲ್ ಮಾಡ್ತೀವಿ, ಸೊ ಅದನ್ನೆಲ್ಲ ಬರಿಬೇಕಾಗುತ್ತೆ ಕಂಪ್ಲೀಟಾಗಿ. ಮತ್ತು ಜೀನ್ಸ್ಗಳೇನಿರುತ್ತೆ ಅದನ್ನು ಬರಿಬೇಕು. ಕ್ರೈ 1AC, ಕ್ರೈ 2AB, ಕ್ರೈ 1AB. ಬಟ್ ಇವಾಗ ಕ್ರೈ 1AC, ಕ್ರೈ 2AB ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು, ಡ್ರಾ ಅ ಲೇಬಲ್ಡ್ ಡಯಾಗ್ರಾಮ್ ಶೋಯಿಂಗ್ ದ ಪ್ರೋ ಇನ್ಸುಲಿನ್ ಅಂಡ್ ಮೆಚೂರ್ ಇನ್ಸುಲಿನ್. ಸೊ ಅಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಕೇಳ್ಬೋದು, ಮೆಚೂರ್ ಇನ್ಸುಲಿನ್ ಸ್ಟ್ರಕ್ಚರ್ ಕೇಳ್ಬೋದು. ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಐ ಹೋಪ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಅಂತ ಗೊತ್ತಾಗಿದೆ. ಮುಂದೆ ಮ್ಯಾರಥಾನಲ್ಲಿ ಇದಕ್ಕಿಂತ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತೆ ವಿತ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತೀವಿ. ಮ್ಯಾರಥಾನಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್. ಬಾಯ್ ಬಾಯ್.